ಹಾಯ್ ನಮಸ್ಕಾರ ಎಲ್ರಿಗೂ. ಇದು ನನ್ನ ಔಟಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ನಮ್ಮ ಯಜಮಾನರು, ನನ್ನ ಇಬ್ಬರು ಮಕ್ಕಳು ಹಾಗೆ ನಾನು ಎಲ್ಲರೂ ಸೇರಿ ಸಿಂಟ್ಲೂರು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಅಂದರೆ ನಮ್ಮ ಮನೆ ದೇವರಿಗೆ ಹೋಗಿದ್ವಿ. ಹೋಗ್ತಾ ಬ್ರೇಕ್ಫಾಸ್ಟ್ ಕೊಟ್ಟೂರಲ್ಲಿ ಶೆಟ್ರು ಹೋಟ್ಲಲ್ಲಿ ಮಾಡೋಣ ಅಂತ ಮಕ್ಕಳು ಮನೆಯವರು ಕಾರಲ್ಲಿ ಮಾತಾಡ್ತಾಯಿದ್ರು. ಯಾಕಂದರೆ ನಾವು ಮನೇನ ಬೇಗ ಹೊರಟಿದ್ವಿ, 9 ಗಂಟೆ ಸುಮಾರೆಲ್ಲ ಮನೆ ಬಿಟ್ಟಿದ್ವಿ. ಎಲ್ಲರದ್ದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋಷ್ಟೊತ್ತಿಗೆ ತಿಂಡಿ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಕೊಟ್ಟೂರಲ್ಲಿ ಶೆಟ್ಟಿ ಹೋಟ್ಲಲ್ಲಿ ಪೂರಿ ಬಹಳ ಫೇಮಸ್ಸು. ನೀವು ಕೊಟ್ಟೂರಲ್ಲಿ ಬಂದರೆ ಅಲ್ಲಿ ವಿಸಿಟ್ ಮಾಡ್ಬೋದು. ಬಹಳ ಚೆನ್ನಾಗಿತ್ತು ಪೂರಿ. ಎಲ್ಲರೂ ಪೂರಿ ತಿಂದುಬಿಟ್ಟು ಬಂದ್ವಿ ದೇವಸ್ಥಾನದ ಹತ್ರ. ನಾವು ದೇವಸ್ಥಾನದಿಂದ ಸೀದಾ ಕಾರಲ್ಲಿ ಇದು ಗುಡ್ಡಕ್ಕೆ ಹೋದ್ವಿ. ಅಂದರೆ ಗುಡ್ಡದ ಮೇಲೆ ಈರಣ್ಣ ಇದೆ. ಮಕ್ಕಳು ಹೊಳೆ ಹತ್ರ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಅವರು ಸ್ಟೆಪ್ಸ್ ಹತ್ಕೊಂಡು ಬರ್ತೀವಿ ಅಂತೇಳಿ ಅವರು ಈ ಕಡೆಯಿಂದ ಬಂದರು, ನಾವು ಆ ಕಡೆಯಿಂದ ಕಾರಲ್ಲಿ ದೇವಸ್ಥಾನಕ್ಕೆ ಹೋದ್ವಿ. ಕಾಯಿ, ಹೂವಿನ ಹಾರ, ಉದ್ನಿ ಕಡ್ಡಿ, ಕರ್ಪೂರ ಎಲ್ಲ ತೊಗೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಮಕ್ಕಳು ನಾವು ಕಾರಲ್ಲಿ ಬರೋ ಅಷ್ಟೊತ್ತಿಗೆ ಅವರು ಒಂದು 200-250 ಸ್ಟೆಪ್ಸ್ ಹತ್ಕೊಂಡು ಬಂದುಬಿಟ್ಟಿದ್ರು. ಆವಾಗಲೇ ಮಹಾಮಂಗಳಾರತಿನೂ ಮಾಡಿಸ್ಕೊಂಡು ಕಾಯಿ ಕರ್ಪೂರನೂ ಮಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ತಣ್ಣಗೆ ದೇವಸ್ಥಾನದಲ್ಲಿ ಕೂತ್ಕೊಂಡ್ವಿ. ತಣ್ಣಗಿತ್ತು ದೇವಸ್ಥಾನ, ಬಹಳ ಪ್ರಶಾಂತತೆ ಇತ್ತು, ಚೆನ್ನಾಗಿತ್ತು ಕೂಡ. ಏನೋ ಮನಸ್ಸಿಗೆ ನೆಮ್ಮದಿ. ಅಲ್ಲಿಂದ ಅಲ್ಲೇ ಕಾಳಮ್ಮನ ಗುಡಿ ಇದೆ, ಅಮ್ಮಗೂ ಗುಡಿ, ಕುಂಕುಮಾರ್ಚನೆ, ಹೂವಿನ ಹಾರ, ಹಣ್ಣು ಕಾಯಿನೂ ಮಾಡಿಸ್ಕೊಂಡು ಡ್ಯಾಮು ನೀರು ಫುಲ್ಲಾಗಿರೋದ್ರಿಂದ ಈ ಕಡೆ ಸಿಂಟ್ಲೂರು ಹೊಳೆಗೂ ನೀರು ಜಾಸ್ತಿ ಬಿಟ್ಟಿದ್ದಾರೆ. ಅದನ್ನು ನೋಡ್ತಾ ನಿಂತಿದ್ದರು ಮಕ್ಕಳು. ಹಾಗೆ ನಾನು ಹೋಗಿ ನೋಡಿ ಕಣ್ತುಂಬಿಕೊಂಡೆ. ಈ ಹೊಳೆ ಎದುರಿಗೇ ವೀರಭದ್ರೇಶ್ವರ ದೇವಸ್ಥಾನ ಇರೋದು. ಬಹಳ ಪ್ರಶಾಂತತೆ ಇದೆ ದೇವಸ್ಥಾನ ಸುತ್ತಲೂ. ಹಾಗೆ 1:15 ಟೈಮ್ ಆಗಿತ್ತು. ಹಾಗಾಗಿ ಪ್ರಸಾದದ ಹತ್ರನೂ ಬಂದ್ವಿ. ಕೇಸರಿ ಬಾತು, ಬದನೆಕಾಯಿ ಪಲ್ಯ, ತರಕಾರಿ ಸಾಂಬಾರು, ಅನ್ನ ರೆಡಿ ಇತ್ತು. ಊಟನೂ ಮುಗಿಸ್ಕೊಂಡ್ವಿ. ಹಾಗೆ ಶನಿವಾರ ಆಗಿರೋದ್ರಿಂದ ಆಂಜನೇಯ ದೇವಸ್ಥಾನಕ್ಕೆ ಕಂಪಲ್ಸರಿ ಮಕ್ಕಳು ಮನೆಯವರು ಹೋಗೇ ತಿರ್ತಾರೆ, ನಾನು ಕೂಡ. ಅದಕ್ಕಾಗಿ ಮದ್ಲಗಟ್ಟಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಎಲ್ರಿಗೂ.